विश्वं दर्पणदृश्यमाननगरीतुल्यं निजान्तर्गतं पश्यन्नात्मनि मायया बहिरिवोद्भूतं यथा निद्रया यः साक्षात्करणात् भवेन्न पुनरावृत्तिर्भवाम्भोनिधौ तस्मै ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನನ್ನ ಆಧ್ಯಾತ್ಮಿಕ ಗುರುಗಳಾದ ಸುಬ್ರಾಯ ಶರ್ಮಾರವರಿಗೂ, ಪರಮ ಗುರುಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಗುರು ಸ್ವಾಮಿಗಳಿಗೂ, ಮಹಾವತಾರ ಡಾಕ್ಟರ್ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಮಹಾವತಾರ್ ಬಾಬಾಜಿ ಅವರಿಗೂ, ಈ ಸಂಸ್ಥೆ ಸಂಸ್ಥಾಪಕರಾದ ರಂಗನಾಥ್ ಗುರುಗಳಿಗೂ ಮತ್ತು ನನ್ನ ಭೂಮಿ ತಾಯಿಗೂ, ನನ್ನ ತಂದೆ ತಾಯಿಯರಿಗೂ, ಇಲ್ಲಿ ಝೂಮ್ನಲ್ಲಿರುವ ಎಲ್ಲ ಆತ್ಮದೇವರುಗಳಿಗೂ ನಮಸ್ಕರಿಸುತ್ತಾ, ನಾನು ಇವತ್ತು ಸೂರ್ಯೋಪಾಸನೆ ಬಗ್ಗೆ ತಮ್ಮಲ್ಲಿ ಹಂಚಿಕೊಳ್ತೇನೆ ಮಾಸ್ಟರ್ಸ್. ಈಗಿನ ಕಾಲದಲ್ಲಿ ಎಲ್ಲರನ್ನೂ ಕಾಡುತ್ತಾ ಇರೋದು ದೊಡ್ಡ ಶತ್ರು ಎಂದರೆ ರೋಗಗಳು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎನ್ನುವಂತೆ ಆರೋಗ್ಯ ಪ್ರಾಪ್ತಿಗೆ ಸೂರ್ಯೋಪಾಸನೆ ಸುಲಭ ಸಾಧನವಾಗಿದೆ ಮತ್ತು ಸಂಜೀವಿನಿಯಾಗಿದೆ ಮಾಸ್ಟರ್ಸ್. ಸೂರ್ಯನ ಪ್ರತ್ಯಕ್ಷ ದೇವತೆ. ನಾಸ್ತಿಕರು ದೇವರಿಲ್ಲ ಎಂದು ವಾದ ಮಾಡಿದರೂ ಸೂರ್ಯನನ್ನು ದೇವತೆ ಎಂದು ನಂಬುತ್ತಾರೆ. ಸೂರ್ಯನಲ್ಲಿರುವ ಗುಣಧರ್ಮಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಸೂರ್ಯನಿಗೆ ನಮಸ್ಕರಿಸಿದರೆ ಅದೇ ಸೂರ್ಯೋಪಾಸನೆ ಆಗುತ್ತದೆ ಮಾಸ್ಟರ್ಸ್. ಸೂರ್ಯೋಪಾಸನೆಗೆ ಸಂಸ್ಕೃತ ವ್ಯಾಕರಣ ಜ್ಞಾನವಾಗಲಿ, ವೇದಾಧ್ಯಯನವಾಗಲಿ, ಹಣದ ಖರ್ಚಾಗಲಿ, ಮಡಿ ಆಚಾರ ವಿಚಾರಗಳು ಬೇಕಾಗಿಲ್ಲ ಮಾಸ್ಟರ್. ಪ್ರತಿದಿನ ಶ್ರದ್ಧೆಯಿಂದ ಸೂರ್ಯ ನಮಸ್ಕಾರಗಳನ್ನು ಸರಳವಾಗಿ ದೀರ್ಘವಾಗಿ ಮಾಡಬಹುದು. ಜಾತಿ ಭೇದವಿಲ್ಲದೆ ಇದನ್ನು ಸರ್ವರೂ ಮಾಡಬಹುದು. ವಯಸ್ಸಾದವರು ಸಹ ಕೂತುಕೊಂಡೇ ಈ ಮಂತ್ರ ಹೇಳ್ಕೊಂಡು ನಮಸ್ಕಾರವನ್ನು ಮಾಡಬಹುದು ಮಾಸ್ಟರ್ಸ್. ಆ ಮಂತ್ರಗಳು ಯಾವುವು ಅಂದ್ರೆ: ಓಂ ಹಾಂ ಮಿತ್ರಾಯ ನಮಃ, ಓಂ ಹ್ರೀಂ ರವಯೇ ನಮಃ, ಓಂ ಭ್ರೂಂ ಸೂರ್ಯಾಯ ನಮಃ, ಓಂ ಹ್ರೈಂ ಭಾನವೇ ನಮಃ, ಓಂ ಹ್ರಂ ಖಗಾಯ ನಮಃ, ಓಂ ರಃ ಪೂಷ್ಣೇ ನಮಃ, ಓಂ ಹ್ರಂ ಹಿರಣ್ಯಗರ್ಭಾಯ ನಮಃ, ಓಂ ಹ್ರೌಂ ಮರೀಚಯೇ ನಮಃ, ಓಂ ಹ್ರೈಂ ಆದಿತ್ಯಾಯ ನಮಃ, ಓಂ ಹ್ರೂಂ ಸವಿತ್ರೇ ನಮಃ, ಓಂ ಹ್ರೀಂ ಅರ್ಕಾಯ ನಮಃ, ಓಂ ಹ್ರಾಂ ಭಾಸ್ಕರಾಯ ನಮಃ ಅಂತ ವಯಸ್ಸಾದವರು ಸಹ ಕೂತ್ಕೊಂಡೆ ನಮಸ್ಕಾರ ಅಂತ ಹೇಳ್ಕೊಂಡು ಮಾಡ್ಬೋದು ಮಾಸ್ಟರ್ಸ್. ಭಾನೋ ಭಾಸ್ಕರ ಮಾರ್ತಾಂಡ ಚಂಡರಶ್ಮೇ ದಿವಾಕರ ಆಯುಷ್ಯಂ ದೇಹಿ ಆರೋಗ್ಯಂ ಐಶ್ವರ್ಯಂ ಸರ್ವಾನ್ ರೋಗಾನ್ ನಿವಾರಯ ಅಂತ ಹೇಳ್ಕೊಂಡು ಅಬಾಲ ವೃದ್ಧರೂ ಮಾಡಬಹುದು. ಬೀಜಾಕ್ಷರ ಮಂತ್ರಗಳನ್ನು ಮಾಡಬಹುದು. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಶ್ಲೋಕ ಇದೆ ಮಾಸ್ಟರ್. ಉಷ್ಣರು ಸ್ವರೂಪನು, ಪ್ರಕಾಶಾತ್ಮನು, ಸ್ವಯಂ ಜ್ಯೋತಿ ಸ್ವರೂಪನೂ ಆದ ಸೂರ್ಯ ಭಗವಂತನಿಗೆ ಅಲಂಕಾರವಾಗಲಿ, ಅಭಿಷೇಕವಾಗಲಿ, ಭೋಜನವಾಗಲಿ ಪ್ರಿಯವಲ್ಲ. ಮತ್ತೇನೆಂದರೆ ನಮಸ್ಕಾರವೇ ಸೂರ್ಯ ಭಗವಂತನಿಗೆ ಪ್ರಿಯವಾದದ್ದು. ಇದರಿಂದ ಸೂರ್ಯ ಭಗವಂತನು ಸುಪ್ರೀತನಾಗುತ್ತಾನೆ. ಹೀಗೆ ಸೂರ್ಯ ಭಗವಂತನು ಸುಲಭ ಆರಾಧ್ಯನಾಗಿರುತ್ತಾನೆ. ಭಕ್ತರು ತಮ್ಮ ಸಕಲ ಇಷ್ಟಾರ್ಥಗಳನ್ನು ಹೊಂದಬಹುದು. ಆದರೆ ಮಹಾತ್ಮರು, ಧೀರರು ಬಾಹ್ಯ ಸಾಧನ ಸಂಪತ್ತುಗಳಿಲ್ಲದಿದ್ದರೂ ತಮ್ಮ ಹೆಗ್ಗುರಿಯನ್ನು ಸಾಧಿಸುತ್ತಾರೆ. ಇದಕ್ಕೆ ಸೂರ್ಯನೇ ಜ್ವಲಂತ ಉದಾಹರಣೆ. ರಥಸ್ಯೈಕ್ಯಂ ಚಕ್ರಂ ಭುಜಗಮಿಯಮಿತಃ ಸಪ್ತತುರಗಾಃ ನಿರಾಲಂಬೋ ಮಾರ್ಗಃ ಚರಣರಹಿತಃ ಸಾರಥಿರಪಿ ರವಿರ್ಯಾತೇವಾಂತಂ ಪ್ರತಿದಿನಮುಪಾರಸ್ಯ ನಭಸಃ ಕ್ರಿಯಾಸಿದ್ಧಿಃ ಸತ್ವೇ ಭವತಿ ಮಹತಾಂ ನೋಪಕರಣೆ. ಕ್ರಿಯಾಸಿದ್ಧಿಯ ಸತ್ವವೆಂದರೆ ಸಾಮರ್ಥ್ಯ, ಧೈರ್ಯ, ಉತ್ಸಾಹ, ಸಂಕಲ್ಪ ಶಕ್ತಿ, ಎದೆಗಾರಿಕೆ. ಸೂರ್ಯನು ಸತ್ವ ಸಂಪನ್ನನಾಗಿ ಇಡೀ ಆಕಾಶವನ್ನೇ ಸಂಚರಿಸುತ್ತಾ
ಇಡೀ ಜಗತ್ತಿನ ಕತ್ತಲೆಯನ್ನು ದೂರ ಮಾಡುತ್ತಾ ಸಕಲ ಪ್ರಾಣಿಗಳನ್ನು ಬೆಳಕಿನಿಂದ ಅನುಗ್ರಹಿಸುತ್ತಿದ್ದಾನೆ ಮಾಸ್ಟರ್ಸ್. ಮಾನಾಪಮಾನಗಳನ್ನು ಲೆಕ್ಕಿಸದೆ, ಯಾರಿಂದಲೂ ಏನನ್ನೂ ನಿರೀಕ್ಷಿಸದೆ ಸೂರ್ಯನು ಬೆಳಗುತ್ತಲೇ ಇದ್ದಾನೆ. ಇಂಥ ಸೂರ್ಯನಿಗೆ ಅನಂತ ಕೋಟಿ ಪ್ರಣಾಮಗಳು. ಸೂರ್ಯನ ರಥ ಒಂದೇ ಚಕ್ರ. ಆ ರಥವನ್ನು 7 ಕುದುರೆಗಳು, ಅವುಗಳಿಗೆ ಸರ್ಪಗಳೇ ಲಗಾಮಗಳು. ಸೂರ್ಯನು ಸಂಚರಿಸುವ ಮಾರ್ಗ ಅಂತರಿಕ್ಷ ಎಂದರೆ ಆಕಾಶ ಮಾರ್ಗ. ಇದಕ್ಕೆ ಆಧಾರವಾಗಲಿ ಆಲಂಬನವಾಗಲಿ ಇಲ್ಲ. ಇನ್ನು ಸೂರ್ಯನಿಗೆ ಸಾರಥಿ ಅರುಣನು. ಇವನಿಗೆ ಕಾಲುಗಳೇ ಇಲ್ಲ. ಇಷ್ಟಾದರೂ ಸೂರ್ಯನು ಮಾತ್ರ ಪ್ರತಿದಿನವೂ ಆಕಾಶವನ್ನು ಸಂಪೂರ್ಣವಾಗಿ ದಾಟುತ್ತಾ ಪೂರ್ವದಿಂದ ಪಶ್ಚಿಮಕ್ಕೆ ಸಂಚರಿಸುತ್ತಲೇ ಇದ್ದಾನೆ. ಒಂದು ಕ್ಷಣವೂ ಬಿಡದಂತೆ, ಒಂದು ದಿನವೂ ತಪ್ಪದಂತೆ ನಿಯಮದಿಂದ ಕರಾರುವಾಕ್ಕಾಗಿ ಸಂಚರಿಸುತ್ತಲೇ ಇದ್ದಾನೆ. ಸೂರ್ಯೋಪಾಸನೆಯಿಂದ ಸಾಧಕರು ಸಕಲ ಸಂಪತ್ತನ್ನು ಹೊಂದುತ್ತಾರೆ. ಇದು ಅನಾದಿಯಾದ ವೇದದ ಸಂದೇಶ. ಇನ್ನು ರಘುವಂಶಕ್ಕೆ ಅಧಿಪತಿಯಾದ ದೇವತೆಯು ಸೂರ್ಯ ಭಗವಂತನು. ರಘುವಂಶಕ್ಕೆ ಸೂರ್ಯವಂಶ ಎಂದೇ ಹೆಸರಿದೆ. ರಘುವಂಶದ ಚಕ್ರವರ್ತಿಗಳೆಲ್ಲರೂ ತೇಜಸ್ವಿಗಳಾಗಿ ಧರ್ಮಪಾರಾಯಣರಾಗಿ ಅವರ ಸಾಮರ್ಥ್ಯದ ಜೊತೆಗೆ ಸೂರ್ಯನ ಅನುಗ್ರಹವೂ ಇತ್ತು. ಸೂರ್ಯನ ಆಶೀರ್ವಾದದಿಂದಲೇ ಶ್ರೀರಾಮಚಂದ್ರನು ಆದಿತ್ಯ ಸ್ತೋತ್ರ ಮಾಡಿ ವಿಜಯ ಉಂಟಾಗಿ ಚಕ್ರವರ್ತಿಯಾಗಿ ಅಭಿಷಿಕ್ತನಾದನು. ಸೂರ್ಯನ ಆಶೀರ್ವಾದದಿಂದ ವಂಶವೇ ಪವಿತ್ರವಾಗುತ್ತದೆ. ಸೂರ್ಯನಿಗೆ ದಿವಾಕರನೆಂದು ಹೆಸರು. ದಿವಾ ಎಂದರೆ ಹಗಲು. ಹಗಲಿನಲ್ಲಿ ಬೆಳಗುವಂತವನು ಸೂರ್ಯನು. ಸೂರ್ಯ ಹಗಲಿಲ್ಲದಿದ್ದೇ ಹೋಗಿದ್ದರೆ ಜಗತ್ತೆಲ್ಲವೂ ಅಂಧಕಾರಮಯವಾಗಿರುತ್ತಿತ್ತು. ಪವಿತ್ರ ಹಾಗೂ ಮಂಗಳಕರವಾದ ಹಗಲನ್ನು ಮಾಡುವಂತ ಪ್ರತ್ಯಕ್ಷ ದೇವತೆ ಸೂರ್ಯ ಭಗವಂತನು. ಇಂಥ ಸೂರ್ಯನನ್ನು ಆರಾಧಿಸುತ್ತಾ ಆ ಮಹಾತ್ಮನಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಬೇಕು. ಆರೋಗ್ಯ ಪ್ರಾಪ್ತಿಗಾಗಿ ಒಂದು ಶ್ಲೋಕ. ಆರೋಗ್ಯಂ ಭಾಸ್ಕರಾದಿಚ್ಛೇದ್ ಧನಮಿಚ್ಛೇದ್ ಹುತಾಶನಾತ್ ಜ್ಞಾನಂ ಮಹೇಶ್ವರಾದಿಚ್ಛೇದ್ ಮೋಕ್ಷಮಿಚ್ಛೇದ್ ಜನಾರ್ದನಾತ್. ಆರೋಗ್ಯವನ್ನು ಸೂರ್ಯನಿಂದಲೂ, ಸಂಪತ್ತನ್ನು ಅಗ್ನಿಯಿಂದಲೂ, ಆತ್ಮಜ್ಞಾನವನ್ನು ಮಹೇಶ್ವರನಿಂದಲೂ, ಮೋಕ್ಷವನ್ನು ಮಹಾವಿಷ್ಣುವಿನಿಂದಲೂ ಹೊಂದಲು ಪ್ರಯತ್ನಿಸಬೇಕು. ದೀರ್ಘಾಯುಷ್ಯಕ್ಕಿಂತಲೂ ಮಾನವರಿಗೆ ಆರೋಗ್ಯ ಭಾಗ್ಯವೇ ಮುಖ್ಯವಾದದ್ದು. ಈಶ್ವರಾನುಗ್ರಹದಿಂದ ಸೂರ್ಯೋಪಾಸನೆಯಿಂದ ಉಂಟಾಗುವ ಸಹಜವಾದ ಆರೋಗ್ಯವೇ ನಿಜವಾದ ಆರೋಗ್ಯವು. ಇದಕ್ಕೆ ಸ್ವಾಸ್ಥ್ಯ ಎಂದು ಹೆಸರು. ಆರೋಗ್ಯ ಎಂದರೆ ಬರೀ ದೇಹದ ಆರೋಗ್ಯವಲ್ಲ, ಇಂದ್ರಿಯ ಮತ್ತು ಮನಸ್ಸಿನ ಆರೋಗ್ಯ ಕೂಡ. ನಿತ್ಯ ಸಂತೋಷ, ನಿತ್ಯ ಆನಂದ, ನಿತ್ಯ ಶಾಂತಿ, ನಿತ್ಯ ತೃಪ್ತಿಗಳೇ ಆರೋಗ್ಯದ ಲಕ್ಷಣಗಳು. ಮನುಷ್ಯ ಆರೋಗ್ಯವಂತನಾಗಿದ್ದರೆ ಇದಕ್ಕಿಂತ ಹೆಚ್ಚಿನ ಸಂಪತ್ತೇ ಇಲ್ಲ ಮಾಸ್ಟರ್ಸ್. ಹೆಲ್ತ್ ಈಸ್ ವೆಲ್ತ್ ಎನ್ನುತ್ತಾರೆ. ಇದು ಸೂರ್ಯೋಪಾಸನೆಯಿಂದ ದೊರಕುತ್ತದೆ. ಸೂರ್ಯೋಪಾಸನೆಗಾಗಿ ಒಂದು ಸರಳ ಹಾಗೂ ಸುಂದರ ಮಂತ್ರವಿದೆ. ಅದನ್ನು ಸಕಲ ಮಾನವರು ಸುಲಭವಾಗಿ 100 ಸಲ ಜಪಿಸಬಹುದು ಮಾಸ್ಟರ್ಸ್. ಬಾನೋ ಭಾಸ್ಕರ ಮಾರ್ತಾಂಡ ಚಂಡರಶ್ಮೇ ದಿವಾಕರ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ಮೇ ಪರಮೇಶ್ವರ. ಪೂಜ್ಯನಾದ ಭಾನವೇ, ಭಾಸ್ಕರನೇ, ಮಾರ್ತಾಂಡನೇ, ಪ್ರಚಂಡ ರಶ್ಮಿಗಳುಳ್ಳವನೇ, ದಿವಾಕರನೇ, ಸೂರ್ಯ ಭಗವಂತನೇ, ಪರಮೇಶ್ವರನೇ, ನನಗೆ ಆಯುಷ್ಯವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಸಂಪತ್ತನ್ನು, ಕೀರ್ತಿಯನ್ನು, ವಿದ್ಯೆಯನ್ನು ಕರುಣಿಸು ಎಂದು ನಾವು ಸ್ತೋತ್ರ ಇದರ ಅರ್ಥ ಮಾಸ್ಟರ್ಸ್. ಸೂರ್ಯ ನಮಸ್ಕಾರಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿದಿನ ಈ ಮಂತ್ರವನ್ನು 12 ಬಾರಿ ಪಾರಾಯಣ ಮಾಡಿದರೆ ಸಕಲ ರೋಗಗಳು ಸುಟ್ಟಿ ಬೂದಿಯಾಗುತ್ತದೆ ಎಂದು ಹೇಳ್ತಾರೆ ಮಾಸ್ಟರ್. ಸೂರ್ಯನು ಹೊರಗಿನ ಬೆಳಕಿನಿಂದ ಕತ್ತಲೆ ನಾಶವಾಗುವಂತೆ ಸೂರ್ಯನ ಪ್ರಾರ್ಥನೆಯಿಂದ ಮಾನವನ ಸಕಲ ರೋಗಗಳು ನಿವಾರಣೆಯಾಗುತ್ತದೆ. ಸೂರ್ಯನು ಗ್ರಹರಾಜನಾಗಿರುವಂತೆ ವೈದ್ಯರಾಜನೂ ಆಗಿರುತ್ತಾನೆ ಮಾಸ್ಟರ್ಸ್. ಅಮರಕೋಶದಲ್ಲಿ ಸೂರ್ಯನಿಗೆ 49 ಹೆಸರುಗಳಿದೆ ಮಾಸ್ಟರ್ಸ್. ಅದನ್ನ ಓದ್ತೀನಿ.
सूरः सूर्यः अर्यमा आदित्य द्वादशात्मा दिवाकरः भास्करः अहस्करः भ्रद्नः प्रभाकरः विभाकरः भास्वान् विवस्वान् सप्ताश्वः हरिदश्वः उष्णरश्मिः विकर्तनः अर्कः मार्ताण्डः मिहिरः अरणः पूषा द्युमणिः तरणिः मित्रः चित्रभानुः विरोचनः विभावसुः ग्रहपतिः द्विषांपतिः अहर्पतिः भानुः हंसः सहस्रांशुः तपनः सविता रविः कर्मसाक्षी जगच्चक्षुः अंशुमाली त्रयीतनो प्रद्योतनः दिनमणिः कद्योतः लोकबान्धवः सुरोत्तमः ಧಾಮನಿಧಿಃ ಪದ್ಮಿನಿ ವಲ್ಲಭ ಹರಿಹಿ ಅಂತ ಈ ತರ 49 ಹೆಸರುಗಳಿದೆ ಮಾಸ್ಟರ್ಸ್ ಸೂರ್ಯನಿಗೆ. ಸೂರ್ಯನು ಅಷ್ಟಗ್ರಹಗಳಿಂದ ಗ್ರಹಗಳಿಗೂ ಅಧಿಪತಿ. ಅಷ್ಟಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಿರುವುದರಿಂದ ಸೂರ್ಯನ ಅನುಗ್ರಹದಿಂದಲೇ ಉಳಿದೆಲ್ಲ ಗ್ರಹಗಳಿಗೆ ಶಕ್ತಿ ಬಂದಿರುತ್ತವೆ. ನವಗ್ರಹ ದೇವಾಲಯಗಳಲ್ಲಿ ನವಗ್ರಹಗಳ ಮಧ್ಯದಲ್ಲಿ ಸೂರ್ಯನನ್ನು ಪ್ರತಿಷ್ಠೆ ಮಾಡಿರುತ್ತಾರೆ ಮಾಸ್ಟರ್ಸ್. ಇದು ಶಾಸ್ತ್ರವಿಧಿ. ಸೂರ್ಯನು ಪ್ರಭಾವಶಾಲಿಯಾದ ಗ್ರಹವು. ಜಾತಕದಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿದ್ದರೆ ಎಲ್ಲಾ ಗ್ರಹಗಳು ಶುಭಕಾರಕಗಳಾಗಿರುತ್ತವೆ. ಹೀಗಾಗಿ ಸೂರ್ಯನನ್ನು ಗ್ರಹರಾಜ ಎಂದು ಶಾಸ್ತ್ರಗಳಲ್ಲಿ ಸ್ತುತಿಸುತ್ತಿದ್ದಾರೆ. ಇನ್ನು ಸೂರ್ಯ ಗಾಯತ್ರಿ ಮಂತ್ರವನ್ನು ನೋಡೋಣ ಮಾಸ್ಟರ್ಸ್. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಭಾಸ್ಕರನೆಂದರೆ ಸೂರ್ಯನು ಮಹತ್ತಾದ ತೇಜಸ್ಸುಳ್ಳವನಾಗಿ ಜಗತ್ತನ್ನೆಲ್ಲ ಬೆಳಕನ್ನು ಕೊಡುತ್ತಿರುವ ಮಹಾನ್ ದೇವತೆ. ಆದಿತ್ಯನು ನಮಗೆ ಬೆಳಕನ್ನು ಕೊಡುತ್ತಿರುವ ಮಹಾನ್ ದೇವತೆ. ಆದಿತ್ಯನು ನಮಗೆ ಸದ್ಬುದ್ಧಿಗಳನ್ನು ಪ್ರಚೋದಿಸಲಿ. ಪ್ರಚೋದಯಾತ್ ಅಂದರೆ ಸೂರ್ಯನು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಲಿ, ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂದರ್ಥ. ಆದಿತ್ಯ ಗಾಯತ್ರಿ ಮಂತ್ರವು ವೇದದಲ್ಲಿಯೇ ಬಂದಿರುವುದರಿಂದ ಇದಕ್ಕೆ ಹೆಚ್ಚಿನ ಮಹತ್ವವಿದೆ. ಇದನ್ನು ಪ್ರತಿದಿನ 108 ಬಾರಿ ಜಪಿಸುವುದರಿಂದ ನಮಗೆ ಶ್ರದ್ಧಾ, ಮೇಧ, ಪ್ರಜ್ಞಾ, ಯಶಸ್ಸು, ಓಜಸ್ಸು, ತೇಜಸ್ಸು, ವರ್ಚಸ್ಸು, ಆಯುರಾರೋಗ್ಯಾದಿ ಸಕಲ ಅಭ್ಯುದಯ ಫಲಗಳು ಉಂಟಾಗುತ್ತದೆ. ಇದನ್ನು ಇನ್ನು ಅರ್ಥ ತಿಳಿದು ಮಾಡುವುದರಿಂದ ಹೆಚ್ಚಿನ ಫಲಗಳಾಗುತ್ತವೆ. ಸೂರ್ಯದೇವನಿಗೆ ಇಷ್ಟವಾದ ಮಂತ್ರ ಸಾವಿತ್ರಿ ಮಂತ್ರ. ಗಾಯತ್ರಿ ಛಂದಸ್ಸಿನಲ್ಲಿರುವುದರಿಂದ ಇದಕ್ಕೆ ಗಾಯತ್ರಿ ಮಂತ್ರ ಎಂದು ಹೆಸರಿದೆ. ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಎಂದೇ ನಾವು ಹೇಳುತ್ತೇವಲ್ಲವೇ. ಓಂ ಭೂರ್ಭುವಸ್ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವು ಸಪ್ತಕೋಟಿ ಮಹಾಮಂತ್ರಗಳಿಗೆ ಮಂತ್ರರಾಜ ಎಂದು ಪ್ರಸಿದ್ಧವಾಗಿರುತ್ತದೆ ಮಾಸ್ಟರ್ಸ್. ಈ ಮಂತ್ರದ ತಾತ್ಪರ್ಯ, ಸೂರ್ಯದೇವತೆ ಎಂದರೆ ಸ್ವಯಂ ಜ್ಯೋತಿ ಸ್ವರೂಪನಾದ ಭಗವಂತನು. ಜಗತ್ತೆಲ್ಲವನ್ನು ಬೆಳಗುತ್ತಿರುವ ಸೂರ್ಯನ ತೇಜಸ್ಸಿನಿಂದ ಇಡೀ ಜಗತ್ತಿನ ಕತ್ತಲೆಯು ದೂರವಾಗುತ್ತದೆ. ಸೂರ್ಯನು ಜಗದ್ವಂದ್ಯನೂ ವಿಶ್ವಪೂಜ್ಯನೂ ಆಗಿರುತ್ತಾನೆ. ಇಂಥ ಸೂರ್ಯನನ್ನು ನಾವುಗಳು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ನಮಸ್ಕರಿಸಬೇಕು. ಇದರಿಂದ ಸಂತುಷ್ಟನಾದ ಸೂರ್ಯನು ನಮಗೆ ಸದ್ಬುದ್ಧಿಯನ್ನು, ಸತ್ಯವಂತರನ್ನಾಗಿ, ನ್ಯಾಯವಂತರನ್ನಾಗಿ, ಧಾರ್ಮಿಕರಾಗಿ, ಸದಾಚಾರ ಸಂಪನ್ನರಾಗಿ ಸಾತ್ವಿಕ ಜೀವನವನ್ನು ನಡೆಸುವಂತೆ ನಮ್ಮನ್ನು ಸೂರ್ಯನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ ಮಾಸ್ಟರ್ಸ್. ಸೂರ್ಯನೆಂದರೆ ಸಾಕಾರನಾದ ಭಗವಂತನು ಶ್ರೀಮನ್ನಾರಾಯಣನೆಂದು ಉಪಾಸನೆ ಮಾಡಬೇಕು. ಇವನೇ ಅಪರಬ್ರಹ್ಮವೆನಿಸುತ್ತಾನೆ. ಸಕಲ ಪ್ರಾಣಿಗಳಿಗೂ ಕರುಣಾತ್ಮನಾಗಿರುತ್ತಾನೆ. ನಿರುಪಾಧಿಕ ರೂಪದಿಂದ ಇವನೇ ತದ್ವಿಷ್ಣು ಪರಮಂ ಪದಂ ಎಂಬಂತೆ ಮೋಕ್ಷ ಸ್ವರೂಪನಾಗಿ ಪರಬ್ರಹ್ಮ ತತ್ವವೂ ಆಗಿರುತ್ತಾನೆ. ಈ ಪರಬ್ರಹ್ಮ ಶ್ರೀಮನ್ನಾರಾಯಣ ರೂಪದಿಂದ ತೇಜೋಮಯವಾದ ಅಪ್ರಾಕೃತ ಶರೀರವಿರುತ್ತದೆ. ಇವನಿಗೆ 4 ಭುಜಗಳೂ ಇರುತ್ತದೆ. ಶಂಕುಚಕ್ರ ಗದಾ ಪದ್ಮಧಾರಿಯಾಗಿರುತ್ತಾನೆ. ಸೂರ್ಯಮಂಡಲವೇ ವಾಸಸ್ಥಾನ. ಮುತ್ತಿನ ಕೇಯೂರ ಕುಂಡಲ ಧಾರಿಯೂ ಆಗಿರುತ್ತಾನೆ. ಸೂರ್ಯನೆಂದರೆ ಶ್ರೀಮನ್ನಾರಾಯಣನೆಂದೇ ಉಪಾಸನೆ ಮಾಡಬೇಕು. ಇವನಿಗೆ ಹಿರಣ್ಯ ಗರ್ಭನೆಂದು ಸಹ ಹೆಸರಿದೆ.
ಮತ್ತೆ ಈಗ ನಾವು ಸೌರಶಕ್ತಿಯನ್ನೆಲ್ಲ ಉಪಯೋಗಿಸ್ತೀವಲ್ಲ ಮಾಸ್ಟರ್ಸ್, ಎಲ್ಲ ಕಡೆಯಲ್ಲೂ ಈಗ ನಾವು ನೀರು ಕಾಯಿಸ್ಕೊಳಕ್ಕೆ, ಅಡಿಗೆ ಮನೆಯಲ್ಲಿ, ಮತ್ತೆ ಬಾತ್ರೂಮ್ಗಳಿಗೆ, ಮತ್ತೆ ರೈತರು ಪಂಪ್ ಮಾಡಲು, ಇದಕ್ಕೆ ಭೂಮಿಗೆಲ್ಲ ಇಂಥದ್ದೆಲ್ಲ ಇದರಿಂದ ಉಪಯೋಗಿಸ್ಕೊಳ್ತಾ ಇದೀವಿ. ಇದಕ್ಕೋಸ್ಕರ ನಮಗೆ ಸೂರ್ಯನು ಏನ್ ನಮ್ಗೇನು ಮಂತ್ಲಿ ಬಿಲ್ ಕೇಳ್ತಿಲ್ಲ ಮಾಸ್ಟರ್. ನೆನಪಿರಲಿ. ಇದಕ್ಕೆಲ್ಲ ನಮ್ಮ ಪ್ರೀತಿಯ ಕೃತಜ್ಞತೆಯೇ ಎಂದರೆ ಕೇವಲ ಸೂರ್ಯ ನಮಸ್ಕಾರ. ನಾವು ಕೃತಜ್ಞತೆಯನ್ನು ಸೂರ್ಯ ನಮಸ್ಕಾರದ ಮೂಲಕ ತಿಳಿಸ್ಬೇಕು ಮಾಸ್ಟರ್ಸ್. ಇದು ಸಕಲ ಮಾನವರ ಕರ್ತವ್ಯ. ಕೃತಸ್ಯ ಪ್ರಕೃತಿ ಕರ್ತವ್ಯಂ ಏಷ ಧರ್ಮ ಸನಾತನಃ. ಕೃತಜ್ಞತೆಯೇ ಮಾನವನ ಧರ್ಮ. ಕೃತಜ್ಞತೆಗೋಸ್ಕರವಾದರೂ ನಾವು ಸೂರ್ಯ ನಮಸ್ಕಾರವನ್ನು ಮಾಡಲೇಬೇಕು ಮಾಸ್ಟರ್ಸ್. ನಾನು ಇದನ್ನು ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಸುಬ್ರಾಯ ಶರ್ಮಾ ಅಂತ, ಅವರ ಗುರುಗಳಾದ ಪರಮ ಗುರುಗಳು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಅವರಿಂದ ಅವರ ಅವರು ಬರೆದಿರೋ ಲೇಖನದಿಂದನೇ ನಾನು ಇದನ್ನ ಆರಿಸ್ಕೊಂಡು ತಮಗೆಲ್ಲ ಹಂಚ್ಕೊಂಡಿದ್ದೀನಿ ಮಾಸ್ಟರ್ಸ್. ಇಷ್ಟೊತ್ತು ನೀವೆಲ್ಲ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಮಹಾತಾರ್ ಫೌಂಡೇಶನ್ ಅವ್ರಿಗೂ ನಿಮಗೂ ಎಲ್ರಿಗೂ ಧನ್ಯವಾದಗಳು ಮಾಸ್ಟರ್ಸ್.